ಸರ್, ರಾಮ್ ಅವ್ರಿಗೆ ಪ್ರಜ್ಞೆ ಬಂದಿದೆ. ಏನೋ ಸೀತಾ, ಇದನ್ನು ಕುಡಿ. ಇಲ್ಲ ಸರ್, ಬೇಡ ನನಗೆ. ಸೀತಾ, ಇದನ್ನು ಕುಡಿಯೋವರೆಗೂ ನಾನು ನಿಮ್ಮನಲ್ಲಿಂದ ಹೊರಡಕ್ಕೆ ಬಿಡಲ್ಲ. ಬ್ಲಡ್ ಕೊಟ್ಟಿದ್ದೀರಾ, ಸುಸ್ತಾಗಿರತ್ತೆ, ಕುಡೀರಿ. ರಾಮ್ ಇವಾಗ ಹೇಗಿದ್ದಾರೆ ಸರ್? ಅವನಿಗೇನೂ ಆಗಲ್ಲ ಅನ್ನೋ ನಂಬಿಕೆ ನನಗೆ ಇವಾಗ ಬಂದಿದೆ. ನನ್ನ ಜೀವದ ಗೆಳೆಯನಿಗೆ ಬ್ಲಡ್ ಕೊಟ್ಟು ಕಾಪಾಡೋ ಅದೃಷ್ಟ ಅಂತೂ ನನಗಿಲ್ಲ. ಆದರೆ ನಿಮ್ಮಿಂದ ಜೀವ ಉಳಿಸ್ಕೊಳ್ಳೋ ಋಣ ಅವನಿಗಿದೆ. ಥ್ಯಾಂಕ್ ಯು ಸೀತಾ. ಆದರೆ ರಾಮ್ ಅಪಾಯದಿಂದ ಪಾರಾದ್ರೆ ಸಾಕು ಸರ್, ನನಗೆ ಅದೇ ಸಮಾಧಾನ. ಡೋಂಟ್ ವರಿ, ನಿಮಗೆ ಎಷ್ಟು ಆತಂಕ ಇದೆಯೋ ನನಗೂ ಅಷ್ಟೇ ಇದೆ. ಅದರ ನಂಬಿಕೆನೂ ಇದೆ, ಅವನು ಬೇಗ ಹುಷಾರಾಗ್ತಾನೆ. ಸರ್, ಒಂದು ರಿಕ್ವೆಸ್ಟು. ಹೇಳಿ. ನಾನು ಬ್ಲಡ್ ಕೊಟ್ಟೆ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಾಗದು ಬೇಡ, ರಾಮ್ಗೂ ಕೂಡ ಗೊತ್ತಾಗಬಾರ್ದು. ಅಲ್ಲ ಸೀತಾ, ನೀವು ಹೇಳಿದ್ರೆ ನನ್ನ ಮೇಲೆ ಆಣೆ ಸರ್. ಸರಿ. ಸೀತಾ, ಇದನ್ನು ಕೇಳಬೇಕು ಇಲ್ವೋ ನಂಗೆ ಗೊತ್ತಿಲ್ಲ. ರಾಮು ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಿದ್ದ ಅಂತ ನಂಗೆ ಗೊತ್ತು. ಅವನೇನಾದರೂ ಹೇಳಿದ್ನ? ಸರ್, ಅದು ಅವರು. ಸರ್, ರಾಮ್ ಅವ್ರಿಗೆ ಪ್ರಜ್ಞೆ ಬಂದಿದೆ, ಏನೋ ಕನ್ವರ್ಸ್ತಾ ಇದ್ದಾರೆ. ಓಕೆ, ಈಗಲೇ ಬರ್ತೀನಿ. ನಾನು ಹೇಳಿಲ್ವಾ ಅವನು ಹುಷಾರಾಗ್ತಾನೆ ಅಂತ? ಏನೋ ಕನ್ವರ್ಸ್ತಾ ಇದ್ದಾನಂತೆ. ಬನ್ನಿ ಹೋಗೋಣ. ಸರ್, ಅಲ್ಲಿ ಮನೆಯವರೆಲ್ಲ ಇರ್ತಾರೆ. ಮನೆಯವ್ರು ಇರ್ತಾರೆ, ಬಟ್ ನೀವು ಇರ್ಬೇಕು ಸೀತಾ. ಬನ್ನಿ, ಹುಷಾರು.
ರಾಮ, ನಿಂಗೆ ಯಾರು ಏನು ಮಾಡಬಾರ್ದು, ನಿಂಗೇನು ಆಗಬಾರ್ದು ಅಂತಿದ್ದಲ್ಲೋ. ಆದರೂ ಈ ಚಿಕ್ಕಪ್ಪ ಸರಿ ಇಲ್ಲ ಬರೋ. ನಿಂಗೆ ಮೊದಲೇ ಎಲ್ಲ ಹೇಳ್ಬಿಡ್ಬೇಕಿತ್ತು. ಹೇಳ್ಬಿಡ್ಬೇಕಿತ್ತು. ಈಗ ನೋಡು, ಕೆಟ್ಟ ದೃಷ್ಟಿ ತೆಗೆದ್ಬಿಡ್ತಲ್ಲ. ಅದು ನಿನ್ನ ಈ ಸ್ಥಿತಿಗೆ ತಂದವ್ರ ಮಾತ್ರ ಅಮ್ಮ ನೋಡು, ರಾಮ್ಗೇನು ಆಗಲ್ಲ. ಅವನು ಇಂಜುರಿಯಿಂದ ಬೇಗ ರಿಕವರ್ ಆಗ್ತಾನೆ. ಒಳ್ಳೆ ಪ್ಲೇಯರ್ ಅವನು. ಡಾಕ್ಟರ್ಸ್ ಇದ್ದಾರೆ, ಅವ್ರು ನೋಡ್ಕೋತಾರೆ. ಇದು ICU. ರೆಡಿ ಇಲ್ಲಿಂದ ಬಾ. Ashok, have you lost your mind? ಯಾಕೆ ಏನಾಯ್ತು? ಏನಾಯ್ತಾ? ಡಾಕ್ಟರ್ ಹೇಳಲಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲೌಡ್ ಅಂತ. ಎಂಪ್ಲಾಯೀಸ್ನೆಲ್ಲ ಒಳಗೆ ಕರ್ಕೊಂಡ್ ಬರ್ತಾ ಇದೆಯಲ್ಲ, ಅರ್ಥ ಆಗಲ್ಲ ನಿಂಗೆ? ಅದು ಆ್ಯಕ್ಚುಲಿ ಪ್ಲೀಸ್ ಅಶೋಕ್, ಅಪ್ಪು ಕಂಡೀಷನ್ ಹೇಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಸೀತಾ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸರ್, ನಾನು ಹೊರಡ್ತೀನಿ. ಸೀತಾ, ಮನೇಲಿ ಯಾರಿಗೂ ಹೇಳಿಲ್ಲ ಸರ್. ಟೈಮ್ ಆಯಿತು, ನಾನು ಹೊರಡಬೇಕು. ಯಾಕೆ ಚಿಕ್ಕಿಷ್ಟು ರೂಢಾಗಿ ಮಾತಾಡಿದ್ರು? ಪಾಪ ಸೀತಾ ರಕ್ತ ಕೊಟ್ಟು ರಾಮ್ ಜೀವ ಉಳಿಸಿದ್ದಾರೆ. ಅವ್ರಿಗೆ ಈ ಥರ ಅವಮಾನ ಆಯ್ತಲ್ಲ.
ನಿನಗಿದೆಲ್ಲ ಗೊತ್ತಾಗ್ತಿದ್ಯೇನೋ? ನಿನ್ನ ಸೀತಂಗಿಲ್ಲ ಅವಮಾನ ಆಗ್ತಿದೆ ಕಣೋ. ಈ ಸೀತಾ ನಿನ್ಗೇನು ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಬೇಕು. ಈ ಥರ ಅವಮಾನ ಮಾಡೋರು ಬಾಯಿ ಮುಚ್ಚಿಸ್ಬೇಕಣೋ. ಎದ್ದೇಳೋ. ಶ್ರೀರಾಮ್ ದೇಸಾಯಿ ಎಲ್ಲಿದ್ದಾರೆ? ಅವ್ರು ICU ಅಲ್ಲಿದ್ದಾರೆ. ಸ್ಟ್ರೇಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಸಾರಿ. ನಾನೇ ರಾಮ್ಗೆ ಅರ್ಜೆಂಟ್ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. 24 ಗಂಟೆ ಒಳಗಡೆ ಸೀತಾ ಹತ್ರ ಹೋಗಿ ನೀನು ಮಾತಾಡದೇ ಇದ್ರೆ ನಾನೇ ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳ್ತೀನಿ ಅಂತ ಕಂಡೀಷನ್ ಹಾಕ್ದೆ. ಪ್ರೆಷರ್ ಕೊಟ್ಬಿಟ್ಟೆ. ಅದು ಏನಾಯ್ತು? ಏನು ಮಾತಾಡಿದ್ರು? ಈ ರಾಮ ಯಾಕೆ ಒಪ್ಪೆ ನೋಡ್ಕೊಂಡು ಹೋದ? ಸೂರಿ, ಯಾಕೆ ಒಬ್ಬನೇ ಕೂತಿದ್ಯಾ? ಶೋಕ, ನಾನು ಸೀತನ್ ನೋಡ್ಬೇಕಲ್ಲ. ಸೀತಾನ? ಯಾಕೆ? ರಾಮ ಒದ್ದಾಡ್ತಿರೋದು ನೋಡಿದ್ರೆ ಅವನೇನೋ ಹೇಳಬೇಕು ಅನ್ನಿಸ್ತಾ ಇದೆ. ಅವನ ಕನವರಿಕೆಗೆ ಸೀತಾ ಒಬ್ಬಳೆ ಉತ್ತರ ಅಂತ. ಮಾತಾಡು ಸೂರಿ. ನೀನು ಮಾತಾಡೋದ್ರಿಂದ ಅಲ್ಲಿ ಏನಾಯಿತು ಅಂತ ಗೊತ್ತಾಗತ್ತೆ. ಸೀತಾರಾಮಗೆ ಹತ್ರ ಆದರೆ ಅವನ ಕಂಡೀಷನು ಸುಧಾರಿಸುತ್ತೆ. ಎಲ್ಲ ಸಾಲ್ವ್ ಆಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಶ್ರೀರಾಮ್ ದೇಸಾಯಿ ಇಲ್ಲೇ ಇರೋದಾ? ಹೌದು. ನೀವು? ಚಾಂದನಿ. ನೀನೇನಿಲ್ಲಿ? ಹಾಯ್ ಚಿಕ್ಕಿ, ಹೌ ಆರ್ ಯು? ರಾಮ್ ಬಗ್ಗೆ ನ್ಯೂಸ್ ಕೇಳಿ ಬಂದೆ. ಹೌ ಇಸ್ ಹಿ? ಅಕ್ಕ, ಯಾರಿವರು? ಆಮೇಲೆ ತಿಳಿಸ್ತೀನಿ. ನೀ ಹೊರಡಬೇಕು ಅಂದ್ಯಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗು. ನೀನ್ ಯಾಕೆ ಬರೋಕ್ ಹೋದೆ? ಚಿಕ್ಕಿ, ನಾನು ರಾಮ್ಗೋಸ್ಕರ ಬಂದೆ. ಎಷ್ಟೇ ಆದ್ರೂ ರಾಮ್ ಮತ್ತೆ ನಾನು ಒಂದ್ ಕಾಲದಲ್ಲಿ ಐ ವಾಂಟ್ ಟು ಸಿ ಹಿಮ್ ಚಿಕ್ಕಿ. ಪ್ಲೀಸ್, ಒಂದೇ ಒಂದ್ಸಲ. ನೋ.
ರಾಮ್ನ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಎಂಟ್ರಿ. ಇದು ಭಾರ್ಗವಿ ಚಿಕ್ಕಿಯವರೇ ಆರ್ಡರ್ ಕೊಟ್ಟಿರೋದು. ಅಂಡರ್ಸ್ಟ್ಯಾಂಡ್? ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಹೋಗಿ, ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಕುಮಾನ್ ಅಶೋಕ್, ನಾನು ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದೀಯಲ್ಲ. ನಾನು ನನ್ನ ರಾಮ್ನ ನೋಡೋದಕ್ಕೆ ಬಂದಿದ್ದೀನಿ. ಜಸ್ಟ್ ಒಂದೇ ಒಂದ್ಸಲ ನೋಡ್ಬಿಟ್ಟು ಹೊರಟೋಗ್ತೀನಿ. ಟ್ರಸ್ಟ್ ಮೀ. ಅವನಿಗೆ ಹೀಗಾಗಿದೆ ಅಂತ ನ್ಯೂಸ್ ಕೇಳಿ ಗಾಬರಿಯಾಗಿ ಬಂದೆ. ನೋ ಮೀನ್ಸ್ ನೋ. ಅಶೋಕ್, ಅಪ್ಪು ಕನ್ವರಿಸ್ತಾ ಇದ್ನಲ್ಲ, ಇಟ್ ಮಸ್ಟ್ ಬಿ ಹರ್. 3 ವರ್ಷದಿಂದ ಇವಳಿಗೋಸ್ಕರ ಕಾಯ್ತಾ ಇದ್ದ. ಈಗ ಇವಳು ಬಂದಿದ್ದಾಳೆ. ಇವಳನ್ನು ನೋಡಿದ್ರೆ ಹಿ ಮೈಟ್ ರಿಕವರ್ ಫಾಸ್ಟ್. ಚಾಂದಿನಿ, ನೀ ಹೋಗು. ಥ್ಯಾಂಕ್ಸ್ ಚಿಕ್ಕಿ. ಚಿಕ್ಕಿ, ಯಾಕೆ ಹೀಗೆ ಮಾಡಿದ್ರಿ? ಅಲ್ಲ, ಆ ಚಾಂದಿನಿ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ನೀವು ಅವಳನ್ನು ಒಳಗಡೆ ಯಾಕೆ ಕಳಿಸಿದ್ರಿ? ಯಾಕೆ? ಅವಳು ರಾಮ್ಗೆ ಎಷ್ಟು ಬೇಕಾದವಳು ಅಂತ ಗೊತ್ತಿರೋದಕ್ಕೆ ಒಳಗೆ ಕಳಿಸಿದ್ದು. ಇಲ್ಲ ಚಿಕ್ಕಿ, ಚಾಂದಿನಿ ಅನ್ನೋ ಚಾಪ್ಟರು ರಾಮ್ ಲೈಫಲ್ಲಿ ಕ್ಲೋಸ್ ಆಗಿದೆ. ಈಗ ರಾಮ್ ಏನಾದರೂ ಚಾಂದಿನಿ ನೋಡಿದ್ರೆ ಅವ್ನು ಡಿಸ್ಟರ್ಬ್ ಆಗ್ತಾನೆ ಹೊರತು ಸುಧಾರಿಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ಅವ್ನು ಕನ್ವರ್ಸ್ತಾ ಇರೋದು ಚಾಂದಿನಿಗೋಸ್ಕರ ಅಲ್ಲ, ಮತ್ಯಾರಿಗೋಸ್ಕರ? ಹೇಳು ಅಶೋಕ್, ಯಾರಿಗೋಸ್ಕರ? ಸೀತಾ ಅಂತ ಹೇಗೆ ಹೇಳಿ? ಅಶೋಕ್, ರಾಮ್ಗೆ ಏನು ಒಳ್ಳೆಯದು ಏನು ಕೆಟ್ಟದು ಅಂತ ನನಗೂ ಚೆನ್ನಾಗಿ ಗೊತ್ತು. ಪುಟ, ಪ್ಲೀಸ್ ಸ್ವಲ್ಪ ಏನಾದರೂ ತಿನ್ನು. ಆಮೇಲೆ ನೀನು ಸುಸ್ತಾಗ್ಬಿಡ್ತೀಯ ಕಣೆ. ಸೀತಮ್ಮ ಬಂದು ಫ್ರೆಂಡ್ನ ನೋಡಕ್ಕೆ ಹೋಗೋಣ ಅಂದರೆ ನೀ ಹೇಗೆ ಹೋಗ್ತೀಯ ಹೇಳು? ಅದಕ್ಕಾದ್ರೂ ಸ್ವಲ್ಪ ತಿನ್ಬೇಕಲ್ವಾ? ನಾನು ಹೇಗೋ ಹೋಗ್ತೀನಿ. ನನ್ನ ಫ್ರೆಂಡ್ನ ನೋಡಿದ್ರೆ ನಾನು ಏನೂ ತಿನ್ನಲ್ಲ. ನೋಡಮ್ಮ, ನಾವು ಬೆಳಿಗ್ಗೆಯಿಂದ ಹೇಳ್ತಾನೇ ಇದ್ದೀವಿ, ಯಾರ ಮಾತು ಕೇಳ್ತಾ ಇಲ್ಲ. ಸೀತಂಗೆ ಹೇಳೋಣ ಅಂದರೆ ಅವಳು ಫೋನೇ ತೊಗೊಂಡೋಗಿಲ್ಲ. ಸೀತಾ, ರಾಮ್ ಹೇಗಿದ್ದಾನಮ್ಮ? ಸಿದವ, ನನ್ನ ಫ್ರೆಂಡ್ ಹೇಗಿದ್ದಾನೆ ಸಿದವ? ಅವ್ರಿಗೆ ತುಂಬ ಗಾಯ ಆಗಿದೆಯಾ? ಅವ್ರು ನೋವುತ್ತಿದ್ಯಾ? ಅವ್ರು ಅಳ್ತಿದ್ದಾನ ಸಿದವ? ಹೇಳು ಸಿದವ, ಹೇಳು. ಎಂಪ್ಲಾಯೀಸ್ನೆಲ್ಲ ಒಳಗೆ ಕರ್ಕೊಂಡ್ ಬರ್ತಾ ಇದೆಯಲ್ಲ, ಅರ್ಥ ಆಗಲ್ಲ ನನಗೆ. ಸೀತಾ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನನ್ನ ಫ್ರೆಂಡಿಗೆ ಗಾಯ ಆಗಿದೆಯಾ? ಹೇಳು. ಈ ಸೀತಾ, ಯಾಕೆ ನೀನು ಏನು ಮಾತಾಡ್ತಾನೆ ಇಲ್ಲ? ಪ್ಲೀಸ್ ಏನಾದರೂ ಹೇಳು. ತುಂಬ ಭಯ ಆಗ್ತಿದೆ ಕಣೆ. ರಾಮ್ ಹೇಗಿದ್ದಾರೆ?
ಏನಂತ ಹೇಳೋದೆ? ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೀತಮ್ಮ, ನನ್ನ ಫ್ರೆಂಡು ಗಾಯಕ್ಕೆ ಎಣ್ಣೆ ಹಚ್ಕೊಂಡಿದಾರ ಅಥವಾ ಪ್ಯಾಡಲ್ಲಿ ಹಾಕೊಳ್ಳೋ ಅಷ್ಟು ಗಾಯ ಆಗಿದೆಯಾ ಅವ್ರಿಗೆ? ಊಟ ಎಷ್ಟೇ ದೊಡ್ಡ ಗಾಯ ಆದರೂ ಅವ್ರಿಗೆ ಬೇಗ ವಾಸಿ ಮಾಡ್ತಾನೆ ದೇವರು. ಅವ್ರಿಗೇನೂ ಆಗಲ್ಲ, ನೀನು ಅಳ್ಬೇಡ. ಯಾಕೆ ಸೀತ ನಾನು ಬಿಟ್ಟೋದೆ? ನಾನು ನನ್ನ ಫ್ರೆಂಡ್ನ ನೋಡ್ಬೇಕಿತ್ತು. ನೀನು ಒಬ್ಳು ಬಂದಿದ್ದಕ್ಕೆ ಸೀನ್ ಕರ್ಕೊಂಡು ಬಂದಿಲ್ಲ ಅಂತ ಕೇಳಿದ್ರಲ್ವಾ? ಅವ್ರಿಗಿದೆಲ್ಲ ಗೊತ್ತಾಗೋ ಸ್ಥಿತಿಲಿಲ್ಲ ಅಂತ ಇವಳಿಗೆ ಹೇಗೆ ಅರ್ಥ ಮಾಡಿಸ್ತಿ? ಅವ್ರಿಗೆ ಬೇಗ ವಾಸಿ ಆಗಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣ ಪುಟ್ಟ. ಎಲ್ಲ ಸರಿ ಹೋಗುತ್ತೆ, ಪ್ಲೀಸ್. ಸೀತಾ, ಎತ್ತಾಗಿಂದ ಇವಳು ಏನು ತಿಂದಿಲ್ವಂತೆ ಕಣೆ. ನಾವೆಲ್ಲ ಇಷ್ಟು ಸರ್ಕಸ್ ಮಾಡಿದ್ರು ಒಂದು ತೊಟ್ಟು ನೀರು ಕುಡಿತಿಲ್ಲ ಇವಳು. ಪುಟ್ಟ ಏನು ಹಠ ಮಾಡಬೇಡ ಪ್ಲೀಸ್. ತಿನ್ನೆ ನನ್ಗೇನು ಬೇಡ.